ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗುರುಗಳಿಗೆ ನಾನು ಸಲಹೆಗಳನ್ನು ಕೊಡಬಾರ್ದು ಅಂತ ಹೇಳಿದ್ದೀನಿ. ನಾನು ಸಮಾಜದಲ್ಲಿ ಜನಿಸಿದಂಥವನು, ಈ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವರು ಕರೆಯನ್ನು ಕೊಡುವಂಥದ್ದು, ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಯಾರು ಕೇಳಿ ಮಾಡ್ತಾರೆ? ಇವರು ಗುರುಗಳಾಗಿರ್ಬೋದು, ಒಂದು ಪೀಠಕ್ಕೆ ಗುರುಗಳಾದ ತಕ್ಷಣ ಗುರುಗಳೇ ನಿರ್ಧಾರ ಮಾಡೋದಲ್ಲ, ಎಲ್ಲ ಜನರ ಸೇರಿ, ಸಮುದಾಯದವರು ಸೇರಿ ನಾವು ಅವ್ರ ಗುರುಗಳನ್ನ ಕೂರಿಸಿದ್ದೀವಿ. ಅವ್ರು ಕೂಡಿಸಿದಾಗ ಸಮುದಾಯನ ಕರೀಬೇಕು. ಸಮುದಾಯಗಳನ್ನು ಈಗ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇದ್ದೀನಿ ನಾನು. ಈ ಸಮಾಜದ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಂಥವ್ರು ಅನೇಕ ಜನ ಇದ್ದಾರೆ. ಅಂಥವ್ರು ಎಲ್ಲರನ್ನೂ ಕರೆಸಿಕೊಂಡು ಚರ್ಚೆ ಮಾಡಬೇಕು. ಇದಕ್ಕೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಏಕಾಏಕಿ ಇವ್ರ ನಿರ್ಣಯ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಅಂದ್ರೆ ಏನು ತಲೆಗಿಲಿ ಕೆಟ್ಟಿತ್ತಾನೆ ನಮಗೆ ರಾಜೀನಾಮೆ ಕೊಡೋದಕ್ಕೆ? ಇವತ್ತು ಅದೇ ಪಕ್ಷದವ್ರಿಗೂ ಕೇಳ್ತೀನಿ, ಯಾಕೆ ತಲೆಗಿಲಿ ಕೆಟ್ಟಿದೆ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ? ಯಾವ ಒಬ್ಬನೂ ಕೂಡ ರಾಜೀನಾಮೆ ಕೊಡೋದಿಲ್ಲ. ಯಾಕಂದರೆ ಅವ್ರು ಮಾಡಿದ್ದೇ ಅತಿಯಾಗಿದ್ದಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಇದಕ್ಕೆ ಸಮುದಾಯ ನಿಂದಿರುವಂಥ ಪ್ರಶ್ನೆನೇ ಬರೋದಿಲ್ಲ. ಸಮುದಾಯಕ್ಕೆ ಅನ್ಯಾಯ ಆಗಿದೆಯಾ? ಸಮುದಾಯಕ್ಕೆ ಅನ್ಯಾಯ ಇವರಿಂತ್ರ ಆಗಿದೆ, ಇವ್ರ ಪಕ್ಷದಿಂತ್ರ ಆಗಿದೆ. ಆದರೆ ಇವರು ವೈಯಕ್ತಿಕವಾಗಿ ಸಮುದಾಯಕ್ಕೆ ಏನೂ ಕೊಡುಗೆ ಇಲ್ಲ. ಸಮುದಾಯಕ್ಕೆ ಏನೇ ಯಾವುದೇ ರೀತಿ ಕೊಡುಗೆ ಇಲ್ಲ. ಸಮುದಾಯದಿಂತ ನಾನು ನಾಯಕ ಅಂತ ಗುರುತಿಸ್ಕೊಂಡಂಥವಿನ ಸಮುದಾಯದಿಂದ ನಾನು ಮುಖ್ಯಮಂತ್ರಿ ಆಗ್ತೀನಿ, ಸಮುದಾಯ ನನ್ನಿಂದ ಇದೆ ಅನ್ನೋದನ್ನು ಮಾತನ್ನು ಹೇಳೋದು ಬಿಟ್ರೆ ಸಮುದಾಯಕ್ಕೆ ಏನು ಮಾಡಿದ್ದೀನಿ ಅನ್ನೋದು ಒಂದು ದಿವಸ ಅವರು ಹೇಳಿದ್ದಾರೆ. ಇವರು ಅಂಥವ್ರನ್ನ ಬೆಂಬಲಿಸೋದು ನಮ್ಮ ಗುರುಗಳು ಸರಿಯಲ್ಲ. ಅವರ ನಿರ್ಧಾರಕ್ಕೆ ನಾನು ವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಗುರುಗಳು ಈ ರೀತಿ ಏಕಮನವಾಗಿ ಇವ್ರ ನಿರ್ಧಾರಗಳನ್ನು ತೆಗೆದುಕೋಬಾರ್ದು. ಇದು ನನ್ನ ಒಪ್ಪಿಗೆ ಇಲ್ಲ. ಇದು ತೆಗೆದುಕೊಂಡಂಥ ಅವ್ರ ಪಕ್ಷದ ನಿರ್ಣಯ ಆ ಪಕ್ಷಕ್ಕೆ ಬಿಡಬೇಕು. ಆ ಪಕ್ಷದವ್ರು ಏನು ಮಾಡ್ತಾರೋ ಬಿಡ್ತಾರೋ. ಇವರು ಸರ್ಕಾರಕ್ಕೆ, ಆ ನಾಯಕರುಗಳಿಗೆ ಇವರು ಯಾವುದೋ ರೀತಿಯಲ್ಲಿ ಮಾತಾಡಿ ನಮ್ಮ ಗುರುಗಳು ಹೆದರಿಕೆ ಹಾಕೋದು, ಸಮುದಾಯವನ್ನು ಕರೆದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.